ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆ. ಸಿದ್ದಲಿಂಗನಗೌಡ ಅವಿರೋಧವಾಗಿ ಆಯ್ಕೆ. ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಪಿ ಸುರೇಶ್ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 21-2-2026 ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಕೆ. ಸಿದ್ದಲಿಂಗನಗೌಡ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರ ಪರಿಣಾಮವಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ ಜಿಎಂ ಸುರೇಂದ್ರ ಘೋಷಣೆ ಮಾಡಿದರು. ಕೆ. ಸಿದ್ದಲಿಂಗನಗೌಡ ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ ಮಾತನಾಡಿದರು. ನಾವು ಸಹಕಾರ ಸಂಘಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ನಾನು 3ನೇ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಹೊಸಕೋಟೆ ಸಹಕಾರ ಸಂಘವು ಅವನತಿಯ ಹಂತಕ್ಕೆ ತಲುಪಿತ್ತು. ನಾವು ನಿರ್ದೇಶಕರು ಬಂದ ಮೇಲೆ ಹಂತಹಂತವಾಗಿ ಕೈತಪ್ಪಿ ಹೋಗಿದ್ದ ನ್ಯಾಯ ಬೆಲೆ ಅಂಗಡಿ ಮತ್ತೆ ಮರಳಿ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ನವೆಂಬರ್ ತಿಂಗಳಿನಿಂದಲೇ ಪಡಿತರ ಚೀಟಿ ವಿತರಣೆ ಮಾಡುತ್ತಿದ್ದೇವೆ. ಸುಮಾರು 100 ರೈತರ ಹಣವನ್ನು ಎಫ್ಡಿ ಹಾಗೂ ಪಿಗ್ಮಿ ಹಣವನ್ನು ಕಾರ್ಯದರ್ಶಿ ಕೆ. ಭೀಮಪ್ಪ ದುರುಪಯೋಗಪಡಿಸಿಕೊಂಡು ರೈತರ ಹೆಸರಿನಲ್ಲಿ 2 ಬಾರಿ ಸಾಲ ತೆಗೆದುಕೊಂಡು ಸ್ವಂತಕ್ಕೆ ಬಳಸಿಕೊಂಡು ರೈತರ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡದೆ ನಕಲಿ ಬಾಂಡ್ ರೈತರಿಗೆ ನೀಡಿ ಕೋಟಿಗಟ್ಟಲೆ ಹಣವನ್ನು ವಂಚನೆ ಮಾಡಿದ್ದಾನೆ. ನಿರ್ದೇಶಕರೆಲ್ಲ ಸೇರಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಕೇಂದ್ರ ಬಿಡಿಸಿಸಿ ಬ್ಯಾಂಕ್ನ ಸೂಚನೆಯ ಮೇರೆಗೆ ರೈತರೆಲ್ಲ ಸೇರಿ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಬಹುಕೋಟಿ ಹಗರಣವನ್ನು ಸಿಒಡಿ ತನಿಖೆಗೆ ವಹಿಸಿದ್ದು ತನಿಖೆ ಮಾಡಿ ಈಗಾಗಲೇ ಜೈಲಿನಲ್ಲಿದ್ದಾನೆ. ರೈತರಿಗೆ ಹಾಗೂ ಬ್ಯಾಂಕಿಗೆ ಹಣ ಹಿಂತಿರುಗಿ ಬರುವವರೆಗೂ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ನಮ್ಮ ಸಹಕಾರ ಸಂಘವು ಈಗ ಪ್ರಗತಿ ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಹಂತಹಂತವಾಗಿ ಅಭಿವೃದ್ಧಿಪಡಿಸುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಎಸ್ಪಿ ಸುರೇಶ್, ಪಿ. ಸಿದ್ದನಗೌಡ, ಬಡಿಗೇರ ಕೊಟ್ರೇಶ್, ಜೆ. ಸಿದ್ದಪ್ಪ, ಎಸ್. ಗಿರೀಶ್, ಎಚ್. ಬಸವರಾಜ್, ಕೆ. ನಾಗರಾಜ್, ಸಣ್ಣ ಕೆಂಚಪ್ಪ, ಸಿ. ಶಿವಣ್ಣ, ಜಿಎಂ ವನಜಾಕ್ಷಿ, ವೃತ್ತ ನಿರೀಕ್ಷಕ ಜಿಎಂ ಮೋಹನ್ ರೆಡ್ಡಿ, ಬಸವರಾಜ್, ಕಾರ್ಯನಿರ್ವಹಣಾಧಿಕಾರಿ ಬಿಎಚ್ ಮಂಜಪ್ಪ, ಮುಖಂಡರಾದ ಹೊಸಕೋಟೆ ಬಿ. ಆನಂದಪ್ಪ, ಟಿ. ಜಲಂಧರ್, ಕೆ. ವಿಜಯಕುಮಾರ್, ಬೇತೂರು ಮಂಜಣ್ಣ, ಎನ್. ಮಹಾದೇವಪ್ಪ, ಬೂದಿಹಾಳು ಬಿಎಚ್. ಕರಿಬಸಪ್ಪ, ರಾಮಚಂದ್ರಪ್ಪ, ಶಿವನಾಗಪ್ಪ, ಕಬ್ಬಳ್ಳಿ ಶ್ರೀನಿವಾಸ್, ರಮೇಶ್, ಸುರೇಶ್, ಕೆಂಗಪ್ಲ ನಾಗರಾಜ್, ಸುತ್ತಮುತ್ತಲ ಹಳ್ಳಿಯ ರೈತರು, ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಮತ್ತೆ ನಮ್ಮೆಲ್ಲ ಮುಖಂಡರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಹೊಸಕೋಟೆ ಸೊಸೈಟಿ ಈ ಪ್ರಸ್ತುತ ನಿರ್ದೇಶಕ ಮಂಡಳಿಯು 2024 ಡಿಸೆಂಬರ್ 28ರಿಂದ ಅಧಿಕಾರಕ್ಕೆ ಬಂದಿರುತ್ತದೆ. ಮೊದಲನೇದಾಗಿ ನಮ್ಮ ಪೂಜಾರಿ ಸಿದ್ದಪ್ಪನವರು, ನಂತರ ನಮ್ಮ ಮಂಡಳಿ ಸುರೇಶ್ನವರು ಅಧ್ಯಕ್ಷರಾಗಿ, ಈಗ ನಾನು 3ನೇ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಹೊಸಕೋಟೆ ಸೊಸೈಟಿಯು ಯಾವ ಹಂತವನ್ನು ತಲುಪಿತ್ತು, ಏನೇನು ಅವಘಡಗಳಾಗಿತ್ತು, ಏನೇನು ಅವ್ಯವಸ್ಥೆ ಆಗಿತ್ತು, ಅದನ್ನ ನಮ್ಮ ನಿರ್ದೇಶಕ ಮಂಡಳಿ ಬಂದ ಮೇಲೆ ಹಂತ ಹಂತವಾಗಿ ಈಗಾಗಲೇ ನಮ್ಮ ಸೊಸೈಟಿ ಕೈ ತಪ್ಪಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯನ್ನ ಮತ್ತೆ ಮರಳಿ ತರುವಲ್ಲಿ ನಾವು ಮರುಸ್ಥಾಪುವಲ್ಲಿ ಯಶಸ್ವಿಯಾಗಿದ್ದೇವೆ. ಈಗಾಗಲೇ ನವೆಂಬರ್ ತಿಂಗಳಿಂದ ನಮ್ಮ ಸೊಸೈಟಿಯಿಂದನೇ ನಾವು ಪಡಿತರ ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಸುಮಾರು 100 ಜನಗಳ ನಮ್ಮ ರೈತರ ಹಣವನ್ನ ಎಫ್ಡಿ ಮತ್ತೆ ಪಿಗ್ಮಿ ಕಳಿಸಿಕೊಂಡು ಅದನ್ನ ದುರುಪಯೋಗಪಡಿಸಿಕೊಂಡು ಮತ್ತೆ ಹಾಗೇನೆ ಒಂದಕ್ಕಿಂತ 2 ಬಾರಿ ಸಾಲವನ್ನು ಕೊಟ್ಟು, 1 ಬಾರಿ ರೈತರಿಗೆ ಕೊಟ್ಟು ಇನ್ನೊಂದು ಬಾರಿ ಮಾಡ್ತಾನೆ ತಾನು ಸಂತಕ ಬೆಳೆಸಿಕೊಂಡು, ಹಾಗೆ ಕೆಲವು ರೈತರುಗಳು ಕ್ಯಾಶ್ ಕಟ್ಟಿರ್ತಕ್ಕಂಥ ದುಡ್ಡನ್ನು ಇಲ್ಲಿ ಸೊಸೈಟಿ ರೆಸಿಪ್ಟ್ ಅಷ್ಟ ಕೊಟ್ಟು ಬ್ಯಾಂಕಿನ ಅವರ ಖಾತೆಗೆ ಜಮಾ ಮಾಡದಿರ್ತಕ್ಕಂಥ ದುರುಪಯೋಗ ಆಗಿರ್ಬೋದು. ಹೆಚ್ಚುವರಿಯಾಗಿ ಮಾಡಿರ್ತಕ್ಕಂಥ 1000, 2000, 3000, 5000, 10,000 ಈ ತರ ಹೆಚ್ಚುವರಿ ಮಾಡಿಕೊಂಡಿರ್ತಕ್ಕಂಥ ದುಡ್ಡನ್ನ ದುರುಪಯೋಗಪಡಿಸಿರ್ತಕ್ಕಂಥ ಮಾಡ್ತಕ್ಕಂಥ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಂಬಂಧವಾಗಿ ರೈತರ ಬೇಡಿಕೆ ಪ್ರಕಾರವಾಗಿ ನಾವುಗಳು ದಿಟ್ಟ ನಿಲುವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಬಿಡಿಸಿ ಬ್ಯಾಂಕಿನ ಕೇಂದ್ರ ಬ್ಯಾಂಕಿನವರ ಸೂಚನೆಯ ಮೇರೆಗೆ ಮತ್ತೆ ರೈತರೆಲ್ಲರ ಖುಷಿಯಿಂದ ನಾವು 2 ತಿಂಗಳ ಹಿಂದೆ ನಮ್ಮ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಬಸವರಾಜ್ ಸರ್ಗೆ ಮತ್ತು ಮೋಹನ್ ರೆಡ್ಡಿ ಸರ್ಗೆ ವಿಶೇಷ ಕೃತಜ್ಞತೆಗಳನ್ನು ಅವರು ಬ್ಯಾಂಕಿನ ಜವಾಬ್ದಾರಿ ಇರ್ಬೋದು, ಆದ್ರೂ ಕೂಡ ನಮ್ಮ ಸೊಸೈಟಿನ ಇದು ಮಾಡಕ್ಕೆ ನಮ್ಮ ಜನಗಳು ಕೂಡ ಬಯಸ್ಕೊಂಡು ನಮ್ಮ ಮಳಿಗಳನ್ನ ತಿರುಗಿ ಮಾಡಿದರೆ ಅವರಿಗೆ ನಾವು
ಇನ್ನೊಂದು ದಿನ ನಮ್ಮ ಅವೆಲ್ಲ ಸರಿಯಾದ ಮೇಲೆ ಅವ್ರಿಗೂ ಕೂಡ ನಾವು ಸನ್ಮಾನವನ್ನ ಮಾಡ್ತಾರೆ ಮಾಡಿ ಬಸವರಾಜ್ ಸರ್ಗೆ ಮತ್ತು ಮೋಹನ್ ರೆಡ್ಡಿ ಸರ್ಗೆ ವಿಶೇಷ ಕೃತಜ್ಞತೆಗಳನ್ನು ಅವರು ಬ್ಯಾಂಕಿನ ಜವಾಬ್ದಾರಿ ಇರ್ಬೋದು ಆದ್ರೂ ಕೂಡ ನಮ್ಮ ಸೊಸೈಟಿನ ಇದು ಮಾಡಕ್ಕೆ ನಮ್ಮ ಜನಗಳು ಕೂಡ ಬಯಸ್ಕೊಂಡು ನಮ್ಮ ಹಳ್ಳಿಗಳೆಲ್ಲ ತಿರುಗಿ ಮಾಡಿದರೆ ಅವರಿಗೆ ನಾವು ಇನ್ನೊಂದು ದಿನ ನಮ್ಮ ಅವೆಲ್ಲ ಸರಿಯಾದ ಮೇಲೆ ಅವ್ರಿಗೂ ಕೂಡ ನಾವು ಸನ್ಮಾನವನ್ನ ಮಾಡ್ತಾರೆ ಮಾಡಿ ವಿಶೇಷ